ಮಾವ ಮಾವ ಇದೇನು ಮಾಮ, ನಾಳೆನೇ ಮದುವೆ ಇದೆ, ನನ್ನ ನೋಡ್ಬೇಕಂತ ಅಷ್ಟೊಂದು ಆತರ ಏನು ತಮಗೆ? ಮಾವ ಇಲ್ಲ ಮನೇಲಿ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಹೌದು, ಮಾವ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದನ್ನ ನೋಡ್ಕೊಂಡೇ ನಾನು ಬಂದಿದ್ದು. ಅದನ್ನ ನೋಡ್ಕೊಂಡೇ ಬಂದಿರ್ತೀರ ಬಿಡು ನೀವು. ಹೋಗಿ ಅಪ್ಪ, ನೋಡಿ ಈ ವಿಷಯ ಏನಾದರೂ ಅಪ್ಪನಿಗೆ ಗೊತ್ತಾದ್ರೆ ಬೈತಾರೆ. ಅವು ಬರಬಾರ್ದು ಅಂದ್ರೆ ನಾನು ಹೋಗ್ಬಿಡ್ತೇನೆ. ನನಗೇನಾಗ್ತಾ ಇದೆ ಅಂದರೆ ನೀನು ಬಿಟ್ಟಿರೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ, 5 ನಿಮಿಷ ಬಿಟ್ಟಿರೋಕೆ ಆಗ್ತಾಯಿಲ್ಲ ಅವತ್ತನೇ. ನಾಳೆ ಮದುವೆ ಆದಮೇಲೆ ಸದಾ ನಿಮ್ಮ ಜೊತೆಯಲ್ಲೇ ಇರ್ತೀನಲ್ಲ. ಇರ್ತೀಯ, ಆದರೂ ಅದು ಈ ರಾತ್ರಿಯಲ್ಲಿ ನಿದ್ರೆ ಬರಲಿಲ್ಲ, ಅದಕ್ಕಾಗಿ ಬಂದಿದ್ದೀನಿ. ನಾನೊಂದಿಟ್ಟು ಸಮಾಧಾನ ಆಗೋವರೆಗೂ ಏನಾದರೂ ಕೊಡ್ತೀಯಾ? ಆಯ್ತು. ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಕವಿತೆಯಂತೆ ಶ್ರುತಿ ಸೇರಿದಾಗ ಇದೆಯಾಗೀತೆ. ನನ್ನ ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಕವಿತೆಯಂತೆ ಗಂಡು ಹೆಣ್ಣು ಎಂದೆಂದು ಒಂದು ಗೂಡಲೆಂದೇ ಹುಟ್ಟಿತೇನೋ ಈ ಪ್ರೀತಿಯನ್ನು ರಾಗ. ಏನೋ ಏನು ಕನಸು, ಎಲ್ಲೋ ಏನು ಮನಸ್ಸು, ನಾನು ನೀನು ಹೀಗೆ ಸೇರಿ ಒಂದಾದಾಗ ನನ್ನ ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಕವಿತೆಯಂತೆ ಜನ್ಮ ಜನ್ಮ ಸಂಬಂಧ ಇಂಥ ಪ್ರೇಮ ಬಂಧ ಇದೇನ ಜೀವನದ ನಾದ. ಪ್ರೇಮ ನಮ್ಮ ಧ್ಯಾನ, ಪ್ರೇಮ ನಮ್ಮ ಗಾನ, ನನ್ನ ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಕವಿತೆಯಂತೆ ಶ್ರುತಿ ಸೇರಿದಾಗ ಇದೆಯಾಗೀತೆ. ಹಾಂ ಅಂಬಿಕಾ, ನಾನಿನ್ನು ಬರ್ತೀನಿ.